ಸಮೃದ್ಧ ಸಾಹಿತ್ಯ 4 ಕೃತಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದೆ. ಈ ಕೃತಿಗಳ ಲೇಖಕರು ಮತ್ತು ವೇದಿಕೆಯ ಮೇಲಿರುವಂತಹ ನಮ್ಮೆಲ್ಲರ ಹಿರಿಯರಾಗಿರುವಂತಹ ಶ್ರೀ ಪ್ರಮೋದ್ ಮುತಾಲಿಕ್ ಅವರಿಗೆ ಮತ್ತು ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಹರ್ಷ ಸಮೃದ್ಧ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಸೇರಿರುವಂತಹ ನನ್ನ ಎಲ್ಲ ಆತ್ಮೀಯ ಸಾಹಿತ್ಯಾಭಿಮಾನಿ ಬಂಧು, ನಾವು ಈ ಕಾರ್ಯಕ್ರಮಕ್ಕೆ ಮೊದಲು ಒಳಗಡೆ ಕುಳಿತುಕೊಂಡು ಔಪಚಾರಿಕವಾಗಿ ಮಾತನಾಡ್ತಾ ಇರಬೇಕಿದ್ರೆ ಲೀಲಾ ಮೇಡಮ್ ಅವರು ಒಂದು ರೀತಿಯಲ್ಲಿ ಬಹಳ ಬೇಸರದಿಂದ ಈ ಸಮಾಜದ ಒಂದು ಉದಾಸೀನತೆ, ಈ ಸಮಾಜದ ಒಂದು ಬೇಜವಾಬ್ದಾರಿತನ, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಘಟನೆಗಳು ನಡೀತಾ ಇವೆ ಮತ್ತು ನಮ್ಮ ಸಮಾಜ ಇದಕ್ಕೆ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲ, ಇದೆಲ್ಲವನ್ನ ಬಹಳ ಬೇಸರದಿಂದ ವ್ಯಕ್ತಪಡಿಸ್ತಾರೆ. ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ್ ಸೇನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾನು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಅನೇಕ ಸಂಘಟನೆಗಳು ಹಿಂದೂ ಪರ ವಿಚಾರವನ್ನ ಮುಂದಿಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಆದ್ರೆ ಸ್ಥಿತಿ ಹೇಗಾಗಿದೆ ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಅಥವಾ ಹಿಂದೂ ಧರ್ಮದ ಯಾವುದೇ ವಿಚಾರಗಳಿಗೆ ಸಮಸ್ಯೆ ಉಂಟಾದ್ರೆ ಅದಕ್ಕೆ ಕೇವಲ ಸಂಘಟನೆಗಳು ಮಾತ್ರ ಪ್ರತಿಕ್ರಿಯೆಯನ್ನು ಕೊಡಬೇಕು, ಸಮಾಜಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ಸಮಾಜದ ವರ್ತನೆ ಇದೆ. ಒಂದು ಏನೋ ಘಟನೆ ಆದಾಗ ಒಂದು 30-40 ಜನ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡುತ್ತಾರೆ, ಪೊಲೀಸರದ ಅದರಲ್ಲೂ 5-6 ಜನರನ್ನು ಗುರುತಿಸಿ ಕೇಸ್ ಹಾಕ್ತಾರೆ. ಮುಂದೆ ಏನಾದ್ರೂ ಘಟನೆಗಳು ನಡೆದ್ರೆ ಮುಂದೆ ಮತ್ತೆ ಅದೇ 40-50 ಜನ ಆ ಊರಿನಲ್ಲಿ ಪ್ರತಿಭಟನೆಯನ್ನು ಮಾಡುವುದು. ಬಹುಶಃ ನಮ್ಮ ವಿರೋಧಿಗಳು ಯಾರಿದ್ದಾರೆ ಅವರಿಗೆ ನಮ್ಮ ಈ ದೌರ್ಬಲ್ಯದ ಅರಿವಾಗಿದೆ. ಈ ಸಮಾಜ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ, ಸಮಾಜವನ್ನ ಜಾಗೃತಗೊಳಿಸಬೇಕು, ಸಮಾಜದಲ್ಲಿ ಈ ಎಲ್ಲಾ ವಿಚಾರಗಳನ್ನ ಬಿತ್ತಬೇಕು. ಈ ಕೆಲಸ ಹೇಗ್ ನಡಿಬೇಕು? ಯಾವುದೋ ಗುರುಕುಲ ಶಿಕ್ಷಣ ಸಂಸ್ಥೆ ಇದರಿಂದ ಆಗುವಂತ ಕೆಲಸ ಅಲ್ಲ. ತುಗು ಲಕ್ಷ್ಮಣ ಅವರು ನಮ್ಮ ಮುಂದೆ ಕೂತಿದ್ದಾರೆ. ನಾವೆಲ್ಲ ಪತ್ರಿಕೆಗಳನ್ನು ಓದುವಾಗ ಅದರಲ್ಲಿ ಅವರ ಅಂಕಣ ಯಾವಾಗ ಬರುತ್ತೆ ಅನ್ನೋದನ್ನ ಕಾದು ಕುಳಿತು ಓದ್ತಾ ಇದ್ವಿ. ಅಂದ್ರೆ ಸಮಾಜದ ಬಹಳ ದೊಡ್ಡ ಒಂದು ವಲಯಕ್ಕೆ ಈ ರಾಷ್ಟ್ರೀಯ ವಿಚಾರಗಳನ್ನ, ಧಾರ್ಮಿಕ ವಿಚಾರಗಳನ್ನ, ದೇಶದ ಮುಂದಿರುವಂತಹ ಸವಾಲುಗಳನ್ನ ಪರಿಣಾಮಕಾರಿಯಾಗಿ ಮುಟ್ಟಿಸಿದ್ದು ಯಾರು ಕೇಳಿದ್ರೆ ಸಂಘಟನೆಗಳು ಎಷ್ಟು ಮುಖ್ಯವೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ಬಲಪಂಥೀಯ ವಿಚಾರವನ್ನ, ಬಲಪಂಥೀಯ ಕೆಲವು ರಾಷ್ಟ್ರವಾದಿ ವಿಚಾರವನ್ನ ಪ್ರತಿಪಾದಿಸುವಂತ ಲೇಖಕರು, ಅಂಕಣಕಾರರು ಇವರ ಬಹಳ ದೊಡ್ಡ ಕೊಡುಗೆ ಇದೆ. ಅಂತ ಕೃತಿಗಳು ದೇಶದಲ್ಲಿ ಆರಂಭ ಆಗ್ಬೇಕಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧಗಳು ವ್ಯಕ್ತ ಆಗಿದೆ. ಅದು ಅರುಣ್ ಶೌರ್ ಇರ್ಬೋದು, ರಾಮ್ ಸ್ವರೂಪ್ ಅವರು ಇರ್ಬೋದು, ಸೀತಾರಾಮ್ ಗೋಯಲ್ ಅವರು ಇರ್ಬೋದು. ಇವರೆಲ್ಲರೂ ಪುಸ್ತಕಗಳನ್ನು ಬರೆದರು. ವಾಯ್ಸ್ ಆಫ್ ಇಂಡಿಯಾ ಸೀರೀಸ್, ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನು ಮಾಡುತ್ತಾರೆ. ಎಮಿನೆಂಟ್ ಹಿಸ್ಟೋರಿಯನ್ಸ್ ಗಳು ಯಾವ ರೀತಿಯಲ್ಲಿ ಇತಿಹಾಸದಲ್ಲಿ ಮೋಸಗಳಾಗಿವೆ ಅನ್ನೋದನ್ನ ಬಹಳ ಅದ್ಭುತವಾಗಿ ತಿಳಿದಿರುವಂತಹ ಕೆಲಸವನ್ನು ಮಾಡಿದ್ರು. ಇವತ್ತು ಕನ್ನಡದ ಸಾರಸ್ವತ ಲೋಕದಲ್ಲಿ SL ಭೈರಪ್ಪ ಅವರಿಂದ ಮೊದಲುಗೊಂಡು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಪ್ರಯತ್ನಗಳು ನಡೀತಾ ಇವೆ. ಅಂತ ಪ್ರಯತ್ನದ ಒಂದು ಮೈಲಿಗಲ್ಲು ಇವತ್ತು ಈ ಸಭಾಂಗಣದಲ್ಲಿ ನಡೆದಿದೆ. 4 ಕೃತಿಗಳು. ಈ 4 ಕೃತಿಗಳು ಯಾರು ಓದಬೇಕು? ನಾವಿಲ್ಲಿ ಈ ಸಮಾಜ ನೋಡ್ತಾ ಇದೀವಿ. ಬೆಂಗಳೂರಿನಂತ ಮಹಾನಗರದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿರುವಂತಹ ಕನ್ನಡಿಗರು, ಅದರಲ್ಲಿ ಸಾಹಿತ್ಯದ ಅಭಿಮಾನವನ್ನು ಇಟ್ಟುಕೊಂಡು, ಅದರಲ್ಲೂ ನಮ್ಮ ಈ ರಾಷ್ಟ್ರೀಯ ವಿಚಾರಗಳ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ನಾವು ಬಂದವರು ಬಹುಶಃ ಒಂದು ಹಿಡಿಯಷ್ಟು ಜನ ಅಷ್ಟೇ. ಆದ್ರೆ ಇದರ ಹಿಂದಿರುವಂತಹ ಪ್ರಯತ್ನಗಳೆಷ್ಟು, ಇದರ ಹಿಂದಿರುವಷ್ಟ ಕಷ್ಟ ಎಷ್ಟು ಪಟ್ಟಿದ್ದಾರೆ. ಒಂದೊಂದು ಲೇಖನವನ್ನ, ಒಂದೊಂದು ಕೃತಿಯನ್ನ ಬರಿಬೇಕಿದ್ರೆ ತಿಂಗಳ ಗಟ್ಟಲೆ ಅದರ ಹಿಂದೆ ಶ್ರಮವನ್ನು ವಹಿಸಿದ್ದಾರೆ, ವಿಷಯವನ್ನು ಸಂಗ್ರಹ ಮಾಡಿದ್ದಾರೆ. ಇದನ್ನು ಇಷ್ಟೆಲ್ಲ ಪ್ರಯತ್ನವನ್ನ ಪಡುವಾಗ ಇದಕ್ಕೆ ಸರಿಯಾದಂತ ರೀತಿಯಲ್ಲಿ ಒಂದು ಓದುಗರ ಪ್ರತಿಕ್ರಿಯೆಗಳು ಕೂಡ ಬೇಕಾಗ್ತದೆ.
ಇಲ್ಲದಿದ್ರೆ ಈ ಪ್ರಯತ್ನಗಳು ಬಹಳ ಮುಂದಕ್ಕೆ ಹೋಗೋದಿಲ್ಲ. ಆರಂಭದಲ್ಲಿ ಹರ್ಷ ಅವರು ಹೇಳಿದಾಗೆ ಎಲ್ಲ ಸವಾಲುಗಳನ್ನ ಗೆದ್ದುಕೊಂಡು ನಾವು ಬಂದಿದ್ದೇವೆ. ನಾನು ಈ ಪುಸ್ತಕದಲ್ಲಿ ಮೊದಲ ಪುಸ್ತಕ ಹಿಂದೂ ವಿರೋಧಿಗಳು ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಖಿಲಾಫತ್ ಚಳುವಳಿಯ ಸಂದರ್ಭದಿಂದ ಆರಂಭಗೊಂಡು ಯಾವ ರೀತಿಯಲ್ಲಿ ಖಿಲಾಫತ್ ಚಳುವಳಿ ಆರಂಭ ಆಯಿತು ದೇಶದಲ್ಲಿ, ಯಾರೋ ಎಲ್ಲಿ ಒಬ್ಬ ಖಲೀಫನನ್ನ ಅಧಿಕಾರದಿಂದ ಇಳಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ಜಗತ್ತಿನ ಭೂಪಟದಲ್ಲಿ ಟರ್ಕಿ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲದಂತಹ ಭಾರತದ ಮುಸಲ್ಮಾನರು ಅದಕ್ಕಾಗಿ ಹೇಗೆ ಒಗ್ಗೂಡಿದರು ಮತ್ತು ಯಾವ ರೀತಿಯಲ್ಲಿ ಹಿಂಸಾಚಾರಗಳು ನಡೆಯಿತು ದೇಶದಲ್ಲಿ. ಕೇರಳದಲ್ಲಿ ಹಿಂಸಾಚಾರ ಆಯಿತು, ಬಂಗಾಳದಲ್ಲಿ ನಡೆಯಿತು, ಸಿಂಧ್ ಪ್ರಾಂತ್ಯದಲ್ಲಿ ನಡೆಯಿತು. ಈ ಹಿಂಸಾಚಾರ ಎಷ್ಟು ವ್ಯವಸ್ಥಿತವಾಗಿ ನಡೆಯಿತು ಮತ್ತು ಇದಕ್ಕೆ ನಮ್ಮ ಅವತ್ತಿನ ಹೊಣೆಗೇಡಿ ಅವಿವೇಕಿ ಹಿಂದೂಗಳು ಹೇಗೆ ಬೆಂಬಲವನ್ನು ಕೊಟ್ಟರು, ರಾಜಕೀಯದ ಆಟಗಳು ಯಾವ ರೀತಿಯಲ್ಲಿ ನಡೆಯಿತು ಅನ್ನೋದನ್ನು ಬಹಳ ಅದ್ಭುತವಾಗಿ ಅದರಲ್ಲಿ ವಿವರಿಸಿದ್ದಾರೆ. ನಾನು ಈ ಎರಡು ಘಟನೆಗಳು, ಮೊನ್ನೆ TCS ನಲ್ಲಿ ಒಂದು ಘಟನೆ ನಡೆಯಿತು, ಅದಕ್ಕಿಂತ ಒಂದೆರಡು ತಿಂಗಳ ಹಿಂದೆ ಒಬ್ಬ ದೀಪು ಚಂದ್ ದಾಸ್ ಅಂತ ಹೇಳಿ ಬಾಂಗ್ಲಾದೇಶದ ಒಳಗಡೆ ಒಂದು ಘಟನೆ ನಡೆಯಿತು. ಎರಡು ಘಟನೆಗಳು ನಡೆದಿರುವಂತದ್ದು ಒಂದೇ ಲೆಕ್ಕ. ಯಾವುದೋ ಒಂದು ಉದ್ಯಮ ಕೆಲಸ ನಡೆಯುವಂತ ಜಾಗದಲ್ಲಿ ಇನ್ನೊಬ್ಬನ ಧರ್ಮವನ್ನು ಅವಹೇಳನ ಮಾಡಿದ್ರು. ಆದ್ರೆ TCS ನಲ್ಲಿ ಈ ಪ್ರಕರಣ ಗಮನಕ್ಕೆ ಬರಬೇಕಂತಾದ್ರೆ ಪೊಲೀಸರು ತಮ್ಮದೇ ಆದಂತಹ ಒಂದಷ್ಟು ಮಹಿಳೆಯರನ್ನ ಮಾರುವೇಷದಲ್ಲಿ ಅಲ್ಲಿ ಕಳಿಸಿ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅದನ್ನ ಹೊರಗಡೆ ಅಂದ್ರೆ ಅಲ್ಲಿರುವಂತಹ 140 ಜನ ವರ್ಕರ್ಸ್ ಗಳಲ್ಲಿ ಬಹುಶಃ 30 ಜನ ಮಾತ್ರ ಮುಸಲ್ಮಾನರು, ಬಾಕಿ ಉಳಿದಂತಹ 110 ಜನ ಹಿಂದೂಗಳಿವೆ. ಅಷ್ಟೋ ಹಿಂದೂಗಳಿಗೆ ಗೊತ್ತಿತ್ತು ಇದೆಲ್ಲ ನಡೀತಾ ಇದೆ, ನಮ್ಮ ಸಮಾಜದ ವಿರುದ್ಧ, ನಮ್ಮ ಧರ್ಮದ ವಿರುದ್ಧ ಇಷ್ಟೆಲ್ಲ ನಡೀತಾ ಇದೆ ಅನ್ನೋದನ್ನ. ಆ 110 ಜನ ಹಿಂದೂಗಳು ಅವರು ಅಲ್ಲಿ ಅವ್ರಿಗೆ ಹಚ್ಕೊಂಡು ಅದನ್ನು ಸಹಿಸಿಕೊಂಡಿದ್ದಾರೆ. ಅವರು ಅದನ್ನು ಹೊರಗಡೆ ಹೇಳುವುದೂ ಇಲ್ಲ. ವಿರೋಧ ಮಾಡುವಂತಹ ಸಂದರ್ಭದಲ್ಲಿ TCS ನ ಎದುರು ಮರುದಿನ ಪ್ರತಿಭಟನೆ ಮಾಡ್ತೀವಿ ಅಂತ ಕೇಳಿದ್ರೆ ಅಲ್ಲಿ ನೌಕರರು ಮಾಡಿದ್ದಾರೆ. ಯಾವುದೋ ಹಿಂದೂ ಪರ ಸಂಘಟನೆ ಅವರು ಈ ತರ ಶಾಲೆ ಹಾಕೊಂಡು 20 ಜನ ಅವರಿಗೆ ಗುತ್ತಿಗೆ ತಗೊಂಡವ್ರ ಬಂದು ಪ್ರತಿಭಟನೆ ಮಾಡಿ, ಯಾವ ಸಮಾಜವೂ ಬರಲಿಲ್ಲ, ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ಗಳು ಬರಲಿಲ್ಲ. ಅದೇ ದೀಪು ದಾಸ್ನ ಜೊತೆ ಏನಾಯ್ತು, ಒಂದು ಮುಸ್ಲಿಂ ಬಾಹುಳ್ಯ ದೇಶದಲ್ಲಿ ಒಬ್ಬ ಮೈನಾರಿಟಿ ಅವನ್ ಏನ್ ಹೇಳ್ದ, ನಿಮ್ಮ ದೇವರು ಬೇರೆ ನಮ್ಮ ದೇವರು ಬೇರೆ ಅಲ್ಲ, ಎಲ್ಲಾ ದೇವರು ಒಂದೇ ಅಂತ ಹೇಳ್ದ. ಅಷ್ಟಕ್ಕೆ ಅವನನ್ನ ಅಲ್ಲಿಂದ ತಳಿಸ್ಕೊಂಡು ಬಂದು ಅವನನ್ನ ಕಲ್ಲು ಹೊತ್ತಾಕಿ ಅವನ್ನ ಕೊಂದು ಅವನ ಪಬ್ಲಿಕ್ ಅಲ್ಲಿ ನೇತಾಕಿ ಕೆಳಗಡೆ ಬೆಂಕಿ ಹಾಕಿದ. ಅಂದ್ರೆ ಅವನ ಜೊತೆಗೆ ಕೆಲಸ ಮಾಡ್ತಾ ಇದ್ದವ್ರಿಗೆ ಎರಡು ಸಮುದಾಯಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಇದನ್ನ ನಾನು ಒಂದು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ನಮ್ಮ ಸಮಾಜ ಏನು ಸೋಲ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಮಾಜ ಇದು ಯಾವುದೂ ಸಮಸ್ಯೆಗಳು ನಮ್ಮ ಸಮಸ್ಯೆ ಅಲ್ಲ ಅನ್ನುವ ರೀತಿಯಲ್ಲಿ ಬರುತ್ತಾರೆ. ಇದು ಯಾವುದು RSS ನವರ ಸಮಸ್ಯೆ, ಬಜರಂಗ ದಳ, ಶ್ರೀರಾಮ ಸೇನೆ, ಹಿಂದೂ ಜಾಗರಣ ವೇದಿಕೆ ಇವರ ಸಮಸ್ಯೆ, BJP ಅವರ ಸಮಸ್ಯೆ. ಎಲೆಕ್ಷನ್ ಬಂದಾಗ ಇದೆಲ್ಲ ಮುನ್ನೆಲೆಗೆ ಬರ್ತಾವೆ, ಅನಂತರ ಇರಲ್ಲ. ಈ ಮಾನಸಿಕತೆ ಇವತ್ತು ಸೃಷ್ಟಿಯಾಗಿರುವಂತದ್ದು, ಇದರ ಬೀಜ ಇರುವಂತದ್ದು ಬರೆದಿದ್ದಾರಲ್ಲ, ಗಾಂಧಿಯ ಬಗ್ಗೆ ಬ್ಲಾಕ್ ಅಂಡ್ ವೈಟ್ ಅಂತ ಒಂದು ಬರೆದಿದ್ದಾರೆ. ರಾಷ್ಟ್ರೀಯ ವಿಚಾರಗಳನ್ನ ಯಾರೆಲ್ಲ ಎತ್ತಿದ್ದಾರೆ ಅವರೆಲ್ಲರನ್ನ ಮೂಲೆ ಗುಂಪು ಮಾಡುವಂತ, ಅವರನ್ನ ಮುಖ್ಯವಾಹಿನಿಯಿಂದ ಬದಿಗೆ ತಳ್ಳುವಂತಹ ಪ್ರಯತ್ನಗಳು ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ವ್ಯವಸ್ಥಿತವಾಗಿ ನಡ್ಕೊಂಡು. ಗೋಡ್ಸೆ ಅವರ ಬಗ್ಗೆ ಇಂದಿರುವವರಿಗೆ ಎಷ್ಟು ಜನರಿಗೆ ಅಭಿಮಾನ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ಅದನ್ನ ವಿರೋಧ ಮಾಡ್ತೀನಿ. ಯಾಕೆ ವಿರೋಧ ಮಾಡ್ತೀನಿ ಅಂದ್ರೆ, ನಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯವರಿಗೆ ಗೊಂಡು ಹೊಡೆದ, ಸರಿ. ಆದ್ರೆ ದೇಶ ವಿಭಜನೆ ಆಗಿದೆ, ನಮ್ಮ ಅನೇಕ ಸಾವಿರಾರು ತೀರ್ಥಕ್ಷೇತ್ರಗಳನ್ನು ನಾವು ಕಳ್ಕೊಂಡಿದ್ದೀವಿ, ಕೋಟ್ಯಾಂತರ ಜನರ ವಿನಿಮಯ ಆಗಿದೆ, ಒಂದು 27-30 ಲಕ್ಷ ಜನ ಅದರಲ್ಲಿ ತಮ್ಮ ಪ್ರಾಣ ಕಳ್ಕೊಂಡ್ರು. ಇಷ್ಟೆಲ್ಲ ಆಗಿ ಹಿಂದೂಗಳು ಸಂತ್ರಸ್ತರ ಸ್ಥಾನದಲ್ಲಿದ್ದವರು ಒಂದು ರಾತ್ರಿ ಆಗಲಾಗುವುದರೊಳಗೆ ಒಂದು ಘಟನೆಯಿಂದ ಅವರು ಅಪರಾಧಿಗಳ ಸ್ಥಾನಕ್ಕೆ ಹೊರಟರು. ಈ ಗಾಂಧಿ ಹತ್ಯೆಯ ಘಟನೆ ಆವತ್ತಿನವರೆಗೆ ನೋಡಿ, ನೀವು ಇಡೀ ಒಂದು ಭಾರತದ ರಾಜಕೀಯದಲ್ಲಿ ಬಹಳ ಪ್ರಭಾವಿಯಾಗಿದ್ದಂತ ವಿನಾಯಕ ದಾಮೋದರ್ ಸಾವರ್ಕರ್ ದೇಶಾದ್ಯಂತ ಓಡಾಟ ಮಾಡ್ತಾ, ಅನೇಕ ಕಡೆಗಳಲ್ಲಿ ಅಧಿವೇಶನಗಳನ್ನ ಮಾಡ್ತಾ, ದೇಶಾದ್ಯಂತ ಒಂದು ರಾಷ್ಟ್ರವಾದಿ ಶಕ್ತಿಯನ್ನ ಜಾಗೃತಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಂತ ಮನುಷ್ಯನ ಆ ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನ ಜೈಲಿ ಹಾಕುವಂತ ಕೆಲಸ ಆಯ್ತು. ದೇಶಾದ್ಯಂತ ರಾಷ್ಟ್ರವಾದಿ ಶಕ್ತಿಗಳಿಗೆ ಒಂದು ಬಲವನ್ನು ತುಂಬುತ್ತಾ ಇದ್ದಂತ ಸಂಘವನ್ನು ಇದೇ ಕಾರಣವನ್ನು ಇಟ್ಕೊಂಡು ನಿಷೇಧ ಮಾಡುವಂತ ಕೆಲಸವನ್ನು ಮಾಡಿದ್ರು.
ಈ ರೀತಿಯಾಗಿ ಒಂದು ಕಲ್ಲಿನಲ್ಲಿ 3 ಹಕ್ಕಿಯನ್ನು ಹೊಡೆಯುವಂತ ಕೆಲಸವನ್ನು ಅವತ್ತಿನ ಸರ್ಕಾರ ಮಾಡಿದೆ. ಈ ಒಂದು ಘಟನೆಯನ್ನು ಮುಂದೆ ಒಂದು ವೇಳೆ ಗಾಂಧೀಜಿಯವರು ಆ ಘಟನೆ ನಡೆಯದೇ ಇರ್ತಿದ್ರೆ, ಗಾಂಧೀಜಿಯವರು ಇರ್ತಿದ್ರೆ ಏನಾಗ್ತಾ ಇತ್ತು? ಬಹುಶಃ ನಮ್ಮ ಈ ಜನಲೋಕಪಾಲ್ ಹೋರಾಟದ ನಂತರ ಈಗ ಅಣ್ಣಾ ಹಜಾರೆ ಅವರ ಸ್ಥಿತಿ ಏನಾಗಿದೆಯೋ ಅದೇ ಸ್ಥಿತಿ ಗಾಂಧಿಯವರದ್ದು ಆಗಿರ್ತಿತ್ತು ಅಂತ ನನಗನ್ಸುತ್ತೆ. ಯಾಕಂದ್ರೆ ನೀವು ನಿಜ ಗಾಂಧಿಯವರ ಬಹುಶಃ ಜಿ ವಿ ಹರೀಶ್ ಅವರ ಬಗ್ಗೆ ಬಹಳ ಅಧಿಕೃತವಾಗಿ ಮಾತಾಡಿದ್ರು. ಯಾವ ರೀತಿ ಗಾಂಧಿ ತನ್ನ ಮಹತ್ವವನ್ನ, ತನ್ನ ಆ ಸ್ಥಾನಮಾನವನ್ನ ಕಳ್ಕೊಳ್ತಾ ಹೋದ್ರು, ಕಾಂಗ್ರೆಸ್ ನಲ್ಲಿ ಅವರ ಮಾತಿಗೆ ಎಷ್ಟು ಬೆಲೆ ಇತ್ತು ಅನ್ನೋದನ್ನ ನೀವು ಅನಂತರ ಗಮನಿಸ್ತಾ ಹೋಗ್ಬೇಕು. ಸಂಪೂರ್ಣವಾಗಿ ಗಾಂಧಿಯವರ ಪತನ ಆರಂಭ ಆಗಿದೆ. ಈ ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ನಾವು ನೋಡಿ, ಈ ಗೋಡ್ಸೆಯ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತಿಗೂ ನಾವು ಯಾವ್ದೋ ಟಿವಿ ಡಿಬೇಟ್ ಅಲ್ಲಿ ಚರ್ಚೆಗಳು ನಡೆಯುವಾಗ ಇವ್ರು ಗೋಡ್ಸೆವಾದಿಗಳು, ಇವ್ರು ಗಾಂಧಿ ಹಂತಗಳು, ಈ ರೀತಿಯಾಗಿ ನಿಮ್ಮನ್ನ ಪಾಯಿಂಟ್ ಮಾಡುವುದು ಕೆಲಸ. ಇದೆಲ್ಲ ವಿಚಾರವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 47ರ ನಂತರ ಹಿಂದೂ ಆ ಅಭಿಯಾನವನ್ನ, ಹಿಂದೂ ಆಂದೋಲನವನ್ನ ಹತ್ತಿಕ್ಕೋದಿಕ್ಕೆ ಈ ಗಾಂಧಿ ಹತ್ಯೆಯನ್ನ ಬಳಸ್ತಾರೆ. ಗಾಂಧಿಯನ್ನ ಇವತ್ತಿಗೂ ನಿಮಗೆ ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ನಮ್ಮ ಒಂದು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ದಿಲ್ಲಿ, ಅವ್ರು ಯಾವ್ದೋ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಹೇಳ್ಬಿಟ್ರು, ಗಾಂಧಿಯನ್ನ ನಾನು ರಾಷ್ಟ್ರಪಿತ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅಷ್ಟೇ. ಆ ಒಂದು ಹೇಳಿಕೆ ಮೇಲೆ ಅವರ ಮೇಲೆ ಪ್ರಕರಣ ದಾಖಲಾದ ನಂತರ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಒಂದು ಅವಾರ್ಡ್ ಅನ್ನು ಘೋಷಣೆ ಮಾಡಿದ್ರು ದಿಲ್ಲಿ ಸರ್ಕಾರ. ಇವತ್ತಿನ ಕೇಂದ್ರದ ಸರ್ಕಾರ ಅವರನ್ನ ಆ ಲಿಸ್ಟ್ ಇಂದ ಕೈ ಬಿಡೋದು, ಗಾಂಧಿ ವಿರೋಧಿ ಅನ್ನೋದನ್ನ. ಅಂದ್ರೆ ಇವತ್ತಿಗೂ ಈ ಸಮಾಜದಲ್ಲಿ ಗಾಂಧಿಯವರ ಬಗ್ಗೆ ಒಂದು ರೀತಿಯ ಬಹಳ ಪೂಜನೀಯವಾದಂತಹ ಭಾವನೆ, ಒಂದು ಪೊಲಿಟಿಕಲಿ ಕರೆಕ್ಟ್ ಆಗಿರ್ಬೇಕು ಅನ್ನುವಂತ ಭಾವನೆ ಇವತ್ತಿಗೂ. ಅದನ್ನ ಒಂದು ರೀತಿಯಲ್ಲಿ ಜನರ ಮುಂದೆ ನಿಜವಾದಂತಹ ಗಾಂಧಿಯವರ ನಿಲುವುಗಳು ಹೇಗೆ, ಅವರಲ್ಲಿದ್ದಂತಹ ದ್ವಂದ್ವಗಳೇನು, ಹಿಂದೂ ಸಮಾಜಕ್ಕೆ ಅವರು ಮಾಡಿರುವಂತಹ ಡ್ಯಾಮೇಜ್ ಏನು, ಇದನ್ನು ನಾವು ಸರಿಯಾಗಿ ತಿಳಿಸದೆ ನಾವು ಗೋಡ್ಸೆವಾದಿಗಳು ಅಥವಾ ಗೋಡ್ಸೆಯನ್ನ ಬೆಂಬಲಿಸುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಕೂಡ ನಾವು ಅಪರಾಧಿಗಳ ಸ್ಥಾನದಲ್ಲೇ ನಿಂತುಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಮೊದಲು ಆಗಬೇಕಾದಂತಹ ಕೆಲಸ ಏನು ಕೇಳಿದ್ರೆ, ಗಾಂಧಿ ಅಂದ್ರೆ ಏನು ಅದನ್ನ ಎಕ್ಸ್ಪೋಸ್ ಮಾಡಿ. ಗಾಂಧಿ ಒಬ್ಬ ಮಹಾತ್ಮರು ಅಥವಾ ಮಹಾ ತಪಸ್ವಿಯೋ ಅಲ್ಲ, ಒಬ್ಬ ಕೆ ಗಾಂಧಿ ಅನ್ನೋರು ಒಬ್ಬ ಕಾಂಗ್ರೆಸ್ನ ಪೊಲಿಟಿಷಿಯನ್, ಅವರೊಬ್ಬರು ರಾಜಕಾರಣಿ. ಅವರ ಎಲ್ಲ ನಿಲುವುಗಳ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿರ್ತಾರೆ. ಅವ್ರು ಯಾವ ರೀತಿ ಒಂದು ಹಿಂದೂಗಳಿಗೆ ನಾನು ನಾಯಕತ್ವ ಕೊಡ್ತೀನಿ ಅಂತ ಹೇಳ್ತಾ ಹಿಂದೂ ಸಮಾಜವನ್ನ ಆಂತರಿಕವಾಗಿ ದುರ್ಬಲಗೊಳಿಸಿದ್ರು ಅನ್ನುವಂಥದ್ದನ್ನ ನಾವು ಅತ್ಯಂತ ವ್ಯವಸ್ಥಿತವಾಗಿ ಇದರ ಸಮಾಜದ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತೀವಿ. ಇದು ಮುರ್ದೆ ಕಾಲುದ ಅನ್ನೋ ಒಂದು ಗಾದೆ ಇದೆ. ಇದು ಯಾವತ್ತೂ ಆಗಿ ಹೋದಂತಹ ಪಾತ್ರಗಳನ್ನು ಇವತ್ತಿಟ್ಕೊಂಡು ಯಾಕೆ ಚರ್ಚೆ ಮಾಡಬೇಕು? ಯಾಕೆ ಮಾಡ್ಬೇಕಂದ್ರೆ ಇವತ್ತಿನ ಎಲ್ಲ ಸಮಸ್ಯೆಗಳ ಮೂಲ ಇರುವಂತದ್ದೇ. ಇವತ್ತು ಈ ಸಮಾಜದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಅನಿಸ್ತಾ ಇದೆ. ಈಗ ಆಗ ಹೇಳಿದ್ರು, ಈಗ 27-30 ಕೋಟಿ ಜನಸಂಖ್ಯೆ, ನೀವೇನೋ ಫಿಸಿಕಲ್ ಆಗಿ ಅವ್ರನ್ನ ಏನೋ ಇಲ್ಲಿಂದ ಏನೋ ಮಾಡುವಾಗಿಲ್ಲ. ಈ ಬದಲಾವಣೆ ಆಗಬೇಕು ಅಂತ ಆದ್ರೆ ಅವ್ರು ಯಾರು? ಅವ್ರು ನಮ್ಮದೇ ಜನ, DNA ನಮ್ಮದೇ, ಸಂಸ್ಕೃತಿ ಒಂದು ಹಂತದವರೆಗೆ ನಮ್ಮದೇ. ಇವತ್ತಿಗೂ ದೀವ್ದಮನ್ನಲ್ಲಿರುವಂತಹ ಮುಸಲ್ಮಾನರು ಮಾಟ ಮಂತ್ರಗಳನ್ನ ಮಾಡ್ತಾರೆ. ಕಲ್ಕತ್ತಾದಲ್ಲಿ, ಅಸ್ಸಾಂನಲ್ಲಿ ಹೋದ್ರೆ ಅಲ್ಲಿ ಮುಸಲ್ಮಾನರಲ್ಲೂ ಕೂಡ ಅಲ್ಲಿಯ ಮೂಲ ಪರಂಪರೆಗಳು, ಮೂಲ ಸಂಸ್ಕೃತಿಗಳಿವೆ. ನಮ್ಮ ಭಾಗದಲ್ಲಿ ಬಂದ್ರು ಕೂಡ ಅವರ ಫುಡ್ ಕಲ್ಚರ್ ಒಂದೇ, ನಮ್ಮದೇ. ಭಾಷೆಯಲ್ಲೂ ನಮ್ಮ ಪ್ರಭಾವ ಇದೆ, ಭಾರತೀಯ ಪ್ರಭಾವ ಇದೆ. ಆ ಮುಸಲ್ಮಾನ ಸಮಾಜದ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯತೆ ಅನ್ನುವಂಥದ್ದಿದೆ. ಹಾಗಾದ್ರೆ ಬದಲಾವಣೆ ಆಗಿರೋದ್ರಲ್ಲಿ ಮಾನಸಿಕವಾಗಿ ಅವರು ನಮ್ಮಿಂದ ಪ್ರತ್ಯೇಕ ಆಗಿ, ಅವರನ್ನ ಮಾನಸಿಕವಾಗಿ ನಮ್ಮಿಂದ ಪ್ರತ್ಯೇಕಗೊಳಿಸಿ. ಹಾಗಾದ್ರೆ ಇವತ್ತು ಆಗಬೇಕಾದಂತಹ ಕೆಲಸ ಯಾವ್ದು ಕೇಳಿದ್ರೆ, ದೈಹಿಕವಾಗಿ ಅಥವಾ ಭೌತಿಕವಾಗಿ, ಮಾನಸಿಕವಾಗಿ ಅವರನ್ನ ಮತ್ತೆ ಭಾರತದ ಜೊತೆಗೆ ಜೋಡಿಸುವಂತ ಕೆಲಸ ಆಗಬೇಕು. ಈ ಕೆಲಸ ಯಾವ ರೀತಿಯಲ್ಲಿ ಆಗ್ಬೇಕಂದ್ರೆ, ಇದೇ ರೀತಿಯ ಅಕ್ಷರ, ನಾವು ಕ್ಷತ್ರಿಯರು ಅಂತ ಯಾರನ್ನ ಕರಿತೀವಿ, ಈ ರೀತಿಯ ದಾಖಲೆಗಳು, ಈ ರೀತಿಯ ಸಂಗ್ರಹಗಳು ಇತಿಹಾಸದಲ್ಲಿ ಏನಾಯ್ತು, ಭವಿಷ್ಯದಲ್ಲಿ ಇದರ ಪರಿಣಾಮ ಏನಾಗಬಹುದು ಅನ್ನೋದನ್ನ ಅವರಿಗೆ ವಿವರಿಸುವ ಮೂಲಕ ಅವ್ರನ್ನ ಮತ್ತೆ ನಮ್ಮ ಜೊತೆ ಜೋಡಿಸುವಂತ ಕೆಲಸಗಳಾಗಬೇಕು. ಇದು ಎಲ್ಲಿ? ಆ ಸಮಾಜದ ಒಳಗಡೆ ಕೂಡ ಒಂದು 3 ವಿಭಾಗವನ್ನು ಮಾಡಬೇಕು. ಒಂದು ವಿಭಾಗ, ಒಂದು 30% ಜನ ಇದ್ದಾರೆ, ಅವರು ರಾಡಿಕಲ್ಸ್. ಅವ್ರನ್ನ ಯಾವತ್ತೂ ಕೂಡ ಸರಿ ಮಾಡಕ್ಕಾಗಲ್ಲ. ಅವರು ಡಾಕ್ಟರ್ಸ್ ಗಳಾದ್ರು, ಇಂಜಿನಿಯರ್ಸ್ ಗಳಾದ್ರು, ಅವರು ಪೈಲಟ್ ಗಳಾದ್ರು, ಏನಾದ್ರೂ ಕೂಡ ಅವರು ಅವರ ಆ ಮೂಲಭೂತವಾದಿ ಚಿಂತನೆಯನ್ನು ಬಿಡೋದಿಲ್ಲ. ಅವರು ನಮ್ಮನ್ನ ವಿರೋಧಿಗಳು ಅಂತ ಪರಿಗಣಿಸಿ ಆಗಿದೆ, ನಮ್ಮ ಜೊತೆ ಯುದ್ಧವನ್ನು ಘೋಷಣೆ ಮಾಡಿ ಆಗಿದೆ, ಮಾಡ್ತಾನೆ ಇದೆ. ಅಂತರನ್ನು ಬಹಳ ಬಲಪೂರ್ವಕವಾಗಿ ಅವ್ರನ್ನ ನಿಯಂತ್ರಿಸಿ. 2ನೇ ವರ್ಗ ಇರುವಂತದ್ದು ಭಾರತದ ಜೊತೆ ಒಂದಷ್ಟು ಭಾವನಾತ್ಮಕವಾಗಿ ಸಂಬಂಧವನ್ನು ಇಟ್ಟುಕೊಂಡಂತ ಒಂದು ವರ್ಗ ಇದೆ. ಅದರ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಉಳಿದಂತ 60% ಜನ ಬಲ ಯಾವ ಕಡೆ ಇದ್ದಾರೆ ಆ ಕಡೆ ವಾಲ್ಕೊಳ್ತಾರೆ. ಗುಂಪು ಯಾರ ಬಲ ಗುಂಪು ಜಾಸ್ತಿ ಇದೆ ಆ ಕಡೆ ಹೋಗುವಂತ ಒಂದು ವರ್ಗ ಇದೆ. ಹಾಗಾಗಿ ಆ ಸಮಾಜದ ಒಳಗಡೆ ಕೂಡ ಒಂದು ವರ್ಗೀಕರಣವನ್ನು ಮಾಡಿ ನಾವು ಇದನ್ನ ಮಾಡದೆ ಹೋದ್ರೆ ಇದು ಬಹಳ ಕಷ್ಟ ಇದೆ.
ನಾನು ಮೊನ್ನೆ ಹೀಗೆ ಮಾತಾಡ್ತಾ ಇರ್ಬೇಕಿದ್ರೆ ಯಾರು ಹೇಳಿದ್ರು ಜರ್ಮನಿಯಲ್ಲಿ ನಾಸಿಗಳು ಅಂದ್ರೆ ಎಂತ ಸ್ಪೀಡ್, ಎಂತ ವೇಗವಾಗಿ 5-6 ದೇಶಗಳನ್ನೇ ಆಕ್ರಮಣ ಮಾಡಿಕೊಂಡಂತ ನಾಸಿಗಳು, ಇಡೀ ಜಗತ್ತಿಗೆ ತಲೆನೋವಾದಂತ ನಾಸಿಗಳು ಇವತ್ತೆಲ್ಲಿದ್ದಾರೆ? ಇವತ್ತು ಇಡೀ ಇತಿಹಾಸದಲ್ಲಿ ಇವತ್ತು ಜರ್ಮನಿಯೊಳಗಡೆ ಎಲ್ಲೋ ಮುಕ್ತವಾಗಿ ಅವರ ಸಂಘಟನೆಗಳು ಇರ್ಬೋದು ಬಿಟ್ರೆ ಬಹಿರಂಗವಾಗಿ ನಾನೊಬ್ಬ ನಾಸಿಯಿಂದ ಎದುರುತಟ್ಕೊಳ್ಳುವವರು ಇವತ್ತು ಜರ್ಮನಿಯಲ್ಲಿ ಯಾರು ಇಲ್ಲ. ಕಾರಣ ಏನು ಕೇಳಿದ್ರೆ ತಮ್ಮ ಹಿರಿಯರು ಮಾಡಿದಂತ ಆ ಪಾಪ ಕರ್ಮಗಳನ್ನ ಅವರು ಇವತ್ತು ನೆನೆಸ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಆ ರೀತಿಯ ಒಂದು ಅಪರಾಧಿ ಪ್ರಜ್ಞೆ ಅವರಲ್ಲಿ ಇದೆ, ಜರ್ಮನಿಯಲ್ಲಿ ಇದೆ. ನಮ್ಮ ಆರಂಭದ ಶಿಕ್ಷಣ ಪದ್ಧತಿ, ನಮ್ಮಲ್ಲಿ ಬಂದಂತ ಸರ್ಕಾರಗಳು, ನಮ್ಮ ಶಿಕ್ಷಣ ಸಚಿವರು ಆ ಆಕ್ರಮಣಕಾರಿಗಳನ್ನ, ಆ ವೈರಿಗಳನ್ನ, ಆ ವಿದೇಶಿ ಆಕ್ರಾಂತರನ್ನು ವೈಭವೀಕರಿಸಿ ಇಲ್ಲಿರುವಂತ ಅಲ್ಲಿ ಮತಾಂತರಗೊಂಡಂತ, ಅನ್ಯಾಯಕ್ಕೆ ಒಳಗಾಗಿ ಮತಾಂತರಗೊಂಡವರು ಕೂಡ ಇವರೇ ನಮ್ಮ ಪೂರ್ವಜರು, ಇವರ ಕತ್ತಿಯ ಬಲ ಹೀಗಿತ್ತು ಆಗಿತ್ತು. ಅದು ಬರುತ್ತಲ್ಲ ಏನು ಈ ಅಂದ್ರೆ ನಾವು ಜಿಬ್ರಾಲ್ಟರ್ ಜಲಸಂಧಿಯಿಂದ ಹಿಡಿದು ಈ ಕಡೆವರೆಗೆ ಯದೀನೆ ಮಿಜಾಜ್ ಕಿ ಬೇಬಾಕ್ ಬೇಡ, ಯದೀನೆ ಮಿಜಾಜ್ ಕಿ ಬೇಬಾಕ್ ಬೇಡ, ನಾ ಅಮ್ಮ में अटका ना कुंज में जिसका जिसने किए पैसा पर सातो समंदर वो डूब गया दहाने गंगा में आकर ಬಂದಿದೆ. ಅಂದ್ರೆ ನಾವು ಎಲ್ಲ ಕಡೆಯಲ್ಲಿ 7 ಸಮುದ್ರವನ್ನ ಪಾರು ಮಾಡಿದ್ದೀವಿ. ಈ ರೀತಿಯ ಒಂದು ವಿಜಯಿಯಾದಂತ ಇಸ್ಲಾಮಿನ ಸೇನೆ ಈ ರೀತಿಯ ಭ್ರಮೆಯನ್ನ ಆ ಸಮಾಜದ ಮಧ್ಯದಲ್ಲಿ ಮೂಡಿಸಿ ಇವತ್ತಿಗೂ ಕೂಡ ಅವರನ್ನ ಆ ಭ್ರಮೆಯನ್ನ ಇಟ್ಟುಕೊಂಡು ಅವರನ್ನ ಒಂದು ರೀತಿಯಲ್ಲಿ ಈ ದೇಶವನ್ನ ಗೆಲ್ಲುವಂಥದ್ದು, ಈ ಸಮಾಜವನ್ನು ಮಟ್ಟ ಹಾಕುವಂಥದ್ದು ನಮ್ಮ ಕರ್ತವ್ಯ, ಅದು ಧಾರ್ಮಿಕ ಕರ್ತವ್ಯ ಅನ್ನುವಂಥದ್ದನ್ನ ಬೋಧಿಸ್ತಾರೆ. ಇದರ ವಿರುದ್ಧ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನೇ ಮಾಡ್ಬೋದು, ಪುಸ್ತಕಗಳನ್ನ ಬರಿಬೇಕು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಜನರನ್ನು ಸಂಘಟಿಸಬೇಕು, ಈ ಎಲ್ಲ ಕೆಲಸಗಳಾಗ. ಇನ್ನೊಂದು ವಿಚಾರ, ನಾನು ಮೊನ್ನೆ ಕೆಲವೊಂದು ಕಡೆಯಲ್ಲಿ ಮಾತಾಡುವಾಗ ಬಂತು, ಆದ್ರೆ ಆ ಸಮಾಜದ ಮೇಲೆ ನಮ್ಮ ಮತ್ಸರ ಜಾಸ್ತಿ ಇದೆ ಅಂತ ನನ್ಗೆ ಅನ್ಸುತ್ತೆ, ಅವರ ಡೆಡಿಕೇಶನ್. ಈಗ ಯಾರೋ ಒಬ್ರು ನಿಧಾ ಅವಳು DCS ಅಲ್ಲಿ ಕೆಲಸ ಇದೆ ಅಂತ ಬಹಳ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾಳೆ. ಅವಳಿಗೆ ಏನು ಅನಿವಾರ್ಯತೆ ಇದೆ ತನ್ನ ಧರ್ಮವನ್ನ ಇನ್ನೊಬ್ಬನ ಮೇಲೆ, ಇನ್ನೊಬ್ಬನ ತಲೆಗೆ ಬಿತ್ತಬೇಕು ಅನ್ನೋದು ಅನಿವಾರ್ಯತೆ ಏನಿದೆ? ನಮ್ಮ ಎಷ್ಟು ಜನ ಇಷ್ಟೆಲ್ಲ ITBT ಕಂಪನಿಯಲ್ಲಿ ಕೆಲಸ ಮಾಡುವಂತ ನಮ್ಮ ಮನೆಯ ಮಕ್ಕಳು ಎಷ್ಟು ಡೆಡಿಕೇಟೆಡ್ ಆಗಿ ನಮ್ಮ ಸಮಾಜದ, ನಮ್ಮ ಧರ್ಮದ ವಿಚಾರವನ್ನ ಇನ್ನೊಬ್ಬನ ಮುಂದೆ ವ್ಯಕ್ತಪಡಿಸ್ತಾರೆ. ಯಾರಾದ್ರೂ ಹೀಗೆ ಕೊಡ್ಕೊಂಡು ಮಾತಾಡ್ಬೇಕಿದ್ರೆ ನಿಮ್ ಧರ್ಮದಲ್ಲಿ ಆಗಿದೆಯಾ ಹೀಗಿದೆಯಾ ಅಂತ ಕೇಳಿದ್ರೆ ಇವರೆಲ್ಲ ಅಲ್ಲಿಂದ ಜಾರ್ಕೊಳ್ತಾರೆ ಬಿಟ್ರೆ, ಇಲ್ಲ ನಾವಂತ ಅಷ್ಟು ಧಾರ್ಮಿಕರೇನಲ್ಲ, ನಾವು ಕಾಮನ್ ಆಗಿ ಬದುಕ್ತಾ ಇದೀವಿ ಅಂತ ಹೇಳಿ ಜಾರ್ಕೊಳ್ತಾರೆ ಬಿಟ್ರೆ ಇವ್ರಿಗೆ ಉತ್ತರ ಕೊಡುವಂತ ಶಕ್ತಿ ಕೂಡ ನಮ್ಮ ಸಮಾಜದಲ್ಲಿ ಇಲ್ಲ, ನಮ್ಮ ಮಕ್ಕಳಲ್ಲೂ ಇಲ್ಲ. ಅವ್ರೇನಾದ್ರೂ ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆಯನ್ನ ಮಾಡಿರೋದಕ್ಕೆ ಉತ್ತರ ಕೊಡುವಂತ ಶಕ್ತಿ ನಮ್ಮಲ್ಲಿ, ಆ ಶಕ್ತಿ ಯಾಕಿಲ್ಲ ಅಂತ ಕೇಳಿದ್ರೆ ನಮ್ಮಲ್ಲಿ ಒಂದು ಧಾರ್ಮಿಕವಾದಂತಹ ಶಿಕ್ಷಣದ ವ್ಯವಸ್ಥೆ. ಆ ಸಮಾಜದ ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ ಎದ್ಕೊಂಡು ಇಷ್ಟಿಷ್ಟು ಇರ್ತಾರೆ. ಆ ಮಕ್ಕಳು ಎದ್ಕೊಂಡು ಒಂದು ಹಂತದವರ 2-3 ಗಂಟೆಯ ಮದ್ರಸಾ ಶಿಕ್ಷಣವನ್ನು ಮುಗಿಸಿ ಆನಂತರ ಅವ್ರು ಶಾಲೆ ಹೋಗ್ತಾರೆ. ನಮ್ಮ ಮಕ್ಕಳು ಹೇಳುವಷ್ಟು ಹೊತ್ತಿಗೆ ಅವರ ಧಾರ್ಮಿಕ ಶಿಕ್ಷಣ ಮುಗ್ದಿರುತ್ತೆ. ಇದು ಅವರ ಸಮಾಜ ವ್ಯವಸ್ಥೆ. ಇವತ್ತು ಈ ಬೆಂಗಳೂರಿನಲ್ಲಿ ನೀವು ಸುಮ್ಮನೆ ಹೀಗೆ ಹೋಗುವಾಗ ಒಂದು 10 ಜನ ಹಿಂದೂಗಳಿಗೆ ತಾಗಿದ್ರೆ ಅದರಲ್ಲಿ 4 ಜನ ಮದುವೆ ಆಗದಂತ 45 ದಾಟಿದವ್ರು ಇದ್ದಾರೆ. ಅಂದ್ರೆ ನಾವು ಸಮಾಜದ ಬಗ್ಗೆ ಮಾತಾಡ್ತೀವಿ, ನಾವು ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಯುವಕರಿಗೆ ಮದುವೆ ಬೇಡ, ಮದುವೆ ಆದವರಿಗೆ ಮಕ್ಕಳು ಬೇಡ, ಮಕ್ಕಳಾದವರಿಗೆ ಒಂದು ಸಾಕು. ಆ ಒಂದು ಮಗುವನ್ನ ಎಲ್ಲೂ ಕೂಡ ಈ ರೀತಿಯ ಸಾಮಾಜಿಕ ಕೆಲಸಗಳಿಗೆ, ಧಾರ್ಮಿಕ ಚಟುವಟಿಕೆಗಳಿಗೆ ಎಲ್ಲಿಗೂ ತೊಡಗಿಸಿಕೊಳ್ಳದೆ ಆ ಮಗುವನ್ನು ಒಂಥರ ಬೆಳೆಸುವಂತ ವಿದ್ಯೆ ಬೇರೆ. ಅದು ಕೊನೆಗೆ ಸಮಾಜಕ್ಕೂ ಆಗಲ್ಲ, ಹೆತ್ತಂತ ತಂದೆ ತಾಯಿಗೂ ಆಗದಂತ ಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜ. ಇದೆಲ್ಲ ನಮ್ಮ ಮೂಲಭೂತ ಸಮಸ್ಯೆ. ಇನ್ನೊಂದು, ನಮ್ಮ ಸಮಾಜದಲ್ಲಿ ಒಂದು ಕಾಲದಲ್ಲಿ ಒಂದು ಧಾರ್ಮಿಕ ವ್ಯವಸ್ಥೆ ಬಹಳ ಬಲಿಷ್ಠವಾಗಿತ್ತು, ಇವತ್ತು ಅದಿಲ್ಲ. ನಮ್ಮಲ್ಲಿ ಯಾರೋ ಒಬ್ಬ ಅರ್ಚಕರು, ಪೂಜೆ ಮಾಡುವಂತ ಅರ್ಚಕರು, ನೀನ್ ನಾಳೆ ದಿನ ಇಂಥ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಕೇಳಿದ್ರೆ, ನಾನ್ ನೀನ್ ತೀರ್ಥ ಪ್ರಸಾದ ಕೊಟ್ಟಿದ್ದಕ್ಕೆ 10 ರೂಪಾಯಿ ಕಾಣಿಕೆ ಹಾಕಿದೀನಿ, ಇಷ್ಟೇ ನನ್ನ ನಿನ್ನ ಸಂಬಂಧ, ಇಷ್ಟೇ ಮುಗಿಸೋದು. ಆದ್ರೆ ಅಲ್ಲಿ ಅದಲ್ಲ. ಅಲ್ಲಿ ಪ್ರತಿ ಬಾರಿ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಸೇರ್ತಾರೆ, ಅಲ್ಲಿ ಅವರದೊಂದು ಜಮಾತ್ ಅಂತ ಇದೆ, ಅವ್ರ ವ್ಯವಸ್ಥೆ ಇದೆ. ಆಗ ಹೇಳುವಾಗ ಹೇಳ್ತಾರೆ ದಂಡಿಯಾಗಿ ಓಟನ್ನ ಹಾಕುವಂತ ವ್ಯವಸ್ಥೆ. ಇವತ್ತು ನಮ್ಮ ರಾಜಕಾರಣಿಗಳು, ಇವತ್ತು ನಾವು ನರೇಂದ್ರ ಮೋದಿಯನ್ನ ಬೈಬೋದು, ಯೋಗಿ ಅವರನ್ನ ಬೈಬೋದು, ಇವರು ಕಾಮನ್ ಸಿವಿಲ್ ಕೋಡ್ ತರಲಿಲ್ಲ, ಇನ್ನೊಂದು ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಯಾವ ಸಮಾಜವನ್ನು ನಂಬ್ಕೊಂಡು ಮಾಡ? ಈ ಹಿಂದೂ ಸಮಾಜವನ್ನು ನಂಬ್ಕೊಂಡು ಮಾಡಕ? ಈ ಸಮಾಜ 5,000 ಕೊಟ್ರೆ ಅತ್ತೆ ಕಡೆ, 10,000 ಕೊಟ್ರೆ ಸೊಸೆ ಕಡೆ, ಒಂದು ಕ್ವಾರ್ಟರ್ ಬಾಟಲ್ಗಾಗಿ, ಜಾತಿಗಾಗಿ, ಯಾವುದೇ ಒಂದು ಉದ್ದೇಶನೇ ಇಲ್ಲದೆ ತನ್ನ ಮತವನ್ನು ಮಾರಿಕೊಳ್ಳುವಂತ ವ್ಯವಸ್ಥೆಯಲ್ಲಿದೆ. ಇವತ್ತು ನಾನು 2019ರ ಚುನಾವಣೆಯಲ್ಲಿ ಮೋದಿಗೆ ಬಿದ್ದಂತ ಮತಗಳೆಷ್ಟು, 2024ರಲ್ಲಿ ಬಿದ್ದಂತ ಮತಗಳೆಷ್ಟು ಅಂತ ಒಮ್ಮೆ ನೀವು ಕಂಪೇರ್ ಮಾಡಿ. ಇಷ್ಟು ದೊಡ್ಡ ವಿಶಾಲವಾದಂತ ಹಿಂದೂ ಸಮಾಜದಲ್ಲಿ
ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿದವರು ಎಷ್ಟು ಜನ ಇದ್ದಾರೆ? ನಾವು ನಿರೀಕ್ಷೆ ಬಹಳ ಮಾಡಬಹುದು. ಅದು 22 ಕೋಟಿ ಜನ ಬೆಂಬಲಿಸಿದ್ದಾರೆ ಅಷ್ಟೇ. ಬಾಕಿ ಉಳಿದವರು ಎಂದಿಗೂ ಓಟ್ ಹಾಕಿದ್ದಾರೆ ಅಂತ ಕೇಳಿದ್ರೆ ಇದ್ದಾರೆ. ಮುಲಾಯಂ ಸಿಂಗ್ ಅವರಿಗೆ ಹಾಕಿದ್ದಾರೆ, ಸಮಾಜವಾದಿಗೆ ಹಾಕಿದ್ದಾರೆ, ಬೇರೆ ಬೇರೆ ಪಕ್ಷಗಳಿಗೆ ಹಾಕಿದ್ದಾರೆ. ಕರ್ನಾಟಕದಲ್ಲೂ ಅಂತ ಜಾತಿ ಪಕ್ಷಗಳಿಗೆ ಹಾಕಿದ್ದಾರೆ, ಪ್ರಾದೇಶಿಕ ಪಕ್ಷಗಳಿಗೆ ಓಟ್ ಹಾಕಿದ್ದಾರೆ. ಅಂದ್ರೆ ಇಡೀ ಹಿಂದೂ ಸಮಾಜದಲ್ಲಿ 100 ವರ್ಷ ಆಯ್ತು ಸಂಘಕ್ಕೆ. ಇವತ್ತಿನವರೆಗೆ ಸಂಘ ಹೇಳ್ತಾ ಇತ್ತು 100 ವರ್ಷದಲ್ಲಿ ಸಂಘ ಸಮಾಜದ ಜೊತೆಗೆ ವಿಲೀನ ಆಗ್ಬಿಡ್ಬೇಕು. ಸಂಘ ಅನ್ನುವಂಥದ್ದು ಪ್ರತ್ಯೇಕ ಆಗಿರಬಾರ್ದು, ಸಮಾಜ ಅನ್ನುವಂಥದ್ದು ಪ್ರತ್ಯೇಕ ಆಗಿರಬಾರ್ದು. ಆದ್ರೆ ದುರ್ದೈವ ಅಂತ ಕೇಳಿದ್ರೆ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಒಂದು 5-6 ಸಾವಿರ ಪೂರ್ಣಾವಧಿ ಪ್ರಚಾರಕರು ರಾತ್ರಿ ಹಗಲೆನ್ನದೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸಮಾಜ ಇವತ್ತಿಗೂ ಕೂಡ ಪೂರ್ತಿಯಾಗಿ ಸಂಘವನ್ನು ಒಪ್ಕೊಂಡಿಲ್ಲ. ಸಂಘವನ್ನು ದೂರುವಂತವರೇ ಅನೇಕ ಜನ ಇದ್ದಾರೆ. ಸಂಘಕ್ಕೆ ಬಾಯಿ ಬಂದಾಗಿ ಬೈಯೋರು ನಮ್ಮ ಸಮಾಜದವರು ಇದ್ದಾರೆ. ಇದೆಲ್ಲ ವಿಚಾರವನ್ನು ಮುಂದಿಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು. ಬಹುಶಃ ಇವತ್ತು ಲೋಕಾರ್ಪಣೆಯಾದಂತಹ 3 ಕೃತಿಗಳಲ್ಲಿ ಹಿಂದೂ ವಿರೋಧಿಗಳು ಅನ್ನುವಂತಹ ಕೃತಿಯಲ್ಲಿ ಒಂದು ಕಮ್ಯುನಿಸ್ಟ್, ಇನ್ನೊಂದು ಜಾತ್ಯತೀತವಾದಿಗಳು ಅಂತ ಕರೆಸಿಕೊಳ್ಳುವುದು, ಮತ್ತು ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ಮತಾಂತರ, ಇದು ಯಾವ ರೀತಿಯಲ್ಲಿ ದೇಶದಲ್ಲಿ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸ್ತಾ ಇದೆ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ, ಬಹಳ ಅದ್ಭುತವಾಗಿ ಅದನ್ನ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಶತ್ರು ಬೋಧೆ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಬೇಕು. ಯಾಕಂದ್ರೆ ನಮ್ಮ ಶತ್ರುಗಳು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲದಿದ್ರೆ ಸಮಾಜವನ್ನು ಕಟ್ಟೋದಾದ್ರೆ, ಹಾಗಾಗಿ ಆ ಶತ್ರು ಬೋಧವನ್ನ ಬೆಳೆಸಿಕೊಳ್ಳುವಂತ ಕೆಲಸವನ್ನು ಮಾಡೋಣ. ಆ ಮೂಲಕ ಸಮಾಜದ ಸಂಘಟನೆಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡೋಣ. ಈ 3 ಪುಸ್ತಕಗಳಲ್ಲಿ 4 ಪುಸ್ತಕದಲ್ಲಿ ಕೊನೆಯದೊಂದು ಪುಸ್ತಕ ಕೊಟ್ಟಿದಾರಲ್ಲ, ಅದು ಇದರ ಉಪಸಂಹಾರ. ನಮ್ಮ ಇಡೀ ಸಮಾಜದ ಹೋರಾಟದ ಉಪಸಂಹಾರದೇ ಉಳಿಯುವುದೊಂದೇ ಹಿಂದೂ ಧರ್ಮ. ಯಾಕಂದ್ರೆ ಈ ಸಮಾಜ ಯಾರ ಮೇಲೂ ಕೂಡ ದಾಳಿಯನ್ನು ಮಾಡಲಿಲ್ಲ, ಯಾರ ಮೇಲೂ ದಂಡನ್ನು ಎತ್ಕೊಂಡೋಗಿ ಆಕ್ರಮಣವನ್ನು ಮಾಡಲಿಲ್ಲ. ಈ ಸಮಾಜ ಅಲ್ಟಿಮೇಟ್ಲಿ ಯಾಕೆ ಉಳಿಯುತ್ತೆ ಅಂತ ಕೇಳಿದ್ರೆ, ಇದು ಸಾತ್ವಿಕವಾದಂತ ಹಿರಿಯರು ಮಾಡಿದಂತ ಶಕ್ತಿ ಏನಿದೆ ಅದರ ಮೇಲೆ ಉಳಿದು. ಮೊನ್ನೆ ನನ್ನೊಬ್ಬ ಗೆಳೆಯ ಬಹಳ ಕನ್ನಡ ಚೇತನ, ಕನ್ನಡದ ಬಗ್ಗೆ ಬಹಳ ಮಾತಾಡ್ತೀವಿ. ಅವ್ನು ಮುಸ್ಲಿಂ. ಅವ್ರು ಕೇಳಿದೆ, ಕುವೆಂಪು ಬಗ್ಗೆ ಮಾತಾಡ್ತೀವ, ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀಯಾ? ಅದೇ ಕುವೆಂಪು ಅವರು ಆ ನಾಡಗೀತೆಯನ್ನು ಬರೆದಿದ್ದಾರೆ. ರಾಘವಾಂಕ, ನಮ್ಮ ಪೊನ್ನ ಜನ್ನ ಎಲ್ಲರ ಹೆಸರನ್ನ ಬರೆದಿದಾರಲ್ಲ, ಅದರಲ್ಲಿ ನಿಮ್ಮ ಯಾವ್ದಾದ್ರು ಮುಸಲ್ಮಾನರ ಹೆಸರುಗಳು ಇದೆಯಾ ಅಂತ ಕೇಳಿದ್ರು. ಅವನಿಲ್ಲ ಅಂತ. ಅದರಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿಗರ ಉದ್ಯಾನ ಅಂತ ಹೇಳಿ ಕೆಳಗಡೆ ಬರೆದಿರುವಂತ ಸಾಧಕರ ಹೆಸರಿದೆಯಲ್ಲ ಕನ್ನಡದ ಮಣ್ಣಿನಲ್ಲಿ, ನಿನಗನ್ಸಲ್ವಾ ಈ ಎಲ್ಲಾ ಸಾಧಕರುಗಳು ಕೂಡ ನಿನಗೆ ಸಂಬಂಧಪಟ್ಟವರು, ಈ ಎಲ್ಲಾ ಪ್ರಾಚೀನರು ಕೂಡ ನಮ್ಮವರೇ ಅನ್ನುವಂತ ಭಾವನೆ ನಿನ್ನಲ್ಲಿ ಯಾಕಿಲ್ಲ ಅಂತ. ಅಂದ್ರೆ ಈ ರೀತಿಯಾಗಿ ಅವರನ್ನ ಭಾರತದ ಮೂಲ ಪರಂಪರೆ ಜೊತೆ ಸೇರಿಸುವಂತ ಕೆಲಸವನ್ನ ಮಾಡ್ಬೇಕು. ನೀವು ಕೂಡ ಇದೇ ಮಣ್ಣಿನವರು ಅಂತ ಹೇಳ್ಬೇಕು. ಅಂಬೆ ಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭರ ಸಂಹಾರಿಗೆ ಶಂಕರಿಗೆ ಅಂತ ಬರೆದ್ರಲ್ಲ ಸಂತ ಶಿಶುನಾಳ ಶರೀಫರು. ಆ ಭಾರತದ ಆ ಪರಂಪರೆಯ ಜೊತೆಗೆ ನಾವು ಸೇರಿದವರು ಅನ್ನುವಂತ ಭಾವನೆ ಅವರಲ್ಲಿ ಬಂದಾಗ ಮಾತ್ರ ಈ ಬದಲಾವಣೆ ಸಾಧ್ಯ. ದೇಶದಲ್ಲಿ ನವ ಬೌದ್ಧರು ಅಂತ ಹೊಸ ಆರಂಭ ಆಗಿದೆ. ನಿಜವಾಗಿ ಅಂಬೇಡ್ಕರ್ ಅವರು ಹೇಳಿದಂತ ಬೌದ್ಧ ಮತದ ತತ್ವಗಳು, ಅಂಬೇಡ್ಕರ್ ಅವರು ಬೌದ್ಧ ಮತಕ್ಕೆ ಮತಾಂತರ ಆದಂತ ಉದ್ದೇಶ ಇದು ಯಾವುದೂ ಇಲ್ಲದೆ ಕೇವಲ ಹಿಂದೂ ವಿರೋಧವೇ ಅಂಬೇಡ್ಕರ್ ಅವರ ವಾದ ಆಗಿತ್ತು ಅಂತ ಹೇಳ್ಕೊಂಡು, ಅಂಬೇಡ್ಕರ್ ವಾದ ಭೀಮವಾದದ ಹೆಸರಲ್ಲಿ ಪ್ರದೀಪ ನಿನ್ನೆ ದಲಿತ ಸಂಘರ್ಷ ಸಮಿತಿಯವರು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅವರ ಕಾರ್ಯಕ್ರಮದ ಇಡೀ ಉದ್ದೇಶ ಏನು ಹೇಳಿದ್ರೆ ಹಿಂದೂಗಳನ್ನು ಬೈಯೋದು, ಹಿಂದೂ ಸಂಘಟನೆಗಳನ್ನು ಹೇಳೋದಕ್ಕೆ ಬಹುಸಂಖ್ಯಾತ ಸಮಾಜ, ಬಹುಜನ ಸಮಾಜ ಅಂತ ನಾವು ಅವ್ರನ್ನ ಕರಿತೀವಿ. ಅಂತ ಅಷ್ಟು ದೊಡ್ಡ ಸಮಾಜ ನಮ್ಮ ಒಳಗಡೆ ಇಟ್ಕೊಂಡು ನಮ್ಮ ವಿರೋಧವನ್ನ ಮಾಡ್ತಾ ಇದೆ. ಇದೆಲ್ಲವನ್ನ ಸರಿಪಡಿಸಬೇಕು ಅಂತಾದ್ರೆ ನಮ್ಮಲ್ಲಿ ಇರುವಂತಹ ಏಕೈಕ ಅಸ್ತ್ರ ಯಾವ್ದು ಕೇಳಿದ್ರೆ ಅದು ಜಾಗೃತಿ. ಅದು ಈ ರೀತಿಯ ಅಕ್ಷರದ ಮೂಲಕ, ಈ ರೀತಿಯ ಕೃತಿಗಳ ಮೂಲಕ, ಈ ರೀತಿಯ ಜ್ಞಾನದ ಮೂಲಕ ಜಾಗೃತಿಯನ್ನು ಮೂಡಿಸಬೇಕು. ಇದನ್ನ ಕಳೆದ 40-50 ವರ್ಷಗಳಿಂದ ನಮ್ಮ ವಿರೋಧಿಗಳು ಮಾಡ್ಕೊಂಡು ಬಂದ್ರು. ನಮ್ಮ ವಿರುದ್ಧ ವ್ಯವಸ್ಥಿತವಾದಂತಹ ಒಂದಷ್ಟು ನೆರೇಷನ್ ನಾವು ಕ್ರಿಯೇಟ್ ಮಾಡಿದ್ರು. ಇವತ್ತು ಸತ್ಯ ಏನು ಅನ್ನೋದನ್ನ ಅನಾವರಣವನ್ನ ನಾವು ಮಾಡಬೇಕು. ನಿಜವಾದ ಇತಿಹಾಸದ ದರ್ಶನವನ್ನ ಸಮಾಜಕ್ಕೆ ಮಾಡಬೇಕು ಅನ್ನೋದ ಮಾತನ್ನು ಹೇಳ್ತಾ, ಆ ನಿಟ್ಟಿನಲ್ಲಿ ಸಮೃದ್ಧ ಸಾಹಿತ್ಯ ಒಂದು ಅದ್ಭುತವಾದಂತ ಪ್ರಯತ್ನವನ್ನು ಮಾಡಿದೆ. ಈ ಪ್ರಯತ್ನಕ್ಕೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.